ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಅಮೃತ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಶಕುಂತಲಾ ಬಂದು ಮಾತನಾಡಲು ಪ್ರಾರಂಭಿಸುತ್ತಾಳೆ. ಶಕುಂತಲಾ, ನೀನು ಗೌತಮಿಗೆ ಇನ್ನೊಂದು ಮದುವೆ ಮಾಡಿಸಲೇಬೇಕು ಭೂಮಿಕಾ. ಏನು ಮಾತಾಡಿದೆ ನೀನು? ಗೌತಮ್ ಹತ್ರ ಮಾತಾಡಿದ್ಯಾ ಇನ್ನೂ ಇಲ್ವಾ ಎಂದು ಕೇಳುತ್ತಾಳೆ. ಆದರೆ ಭೂಮಿಕಾ, ಇನ್ನೂ ಮಾತಾಡಿಲ್ಲ ಅತ್ತೆ, ಅದಕ್ಕಿನ್ನ ಟೈಮ್ ಬೇಕಾಗತ್ತೆ. ಅಷ್ಟು ಸುಲಭವಾಗಿ ನಾನು ಮಾತಾಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಗೌತಮ್ ಅವ್ರ ಬಗ್ಗೆ ನನಗೆ ಸ್ವಲ್ಪ ನನಗೆ ಗೊತ್ತು. ಅದ್ರ ಬಗ್ಗೆ ಗೊತ್ತಿರೋದಕ್ಕೆ ಕರೆಕ್ಟಾಗಿರೋಂಥ ಹುಡುಗಿನೇ ಹುಡುಕಿ ನಾನು ಅವ್ರಿಗೆ ಮದುವೆ ಮಾಡಿಸಬೇಕು. ಹಾಗಾಗಿ ನಾನು ಇನ್ನೂ ಗೌತಮ್ ಅವ್ರ ಹತ್ರ ಮಾತಾಡಿಲ್ಲ. ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಸಮಯ ತೊಗೊಂಡು ನಾನೇ ನಿರ್ಧಾರ ಮಾಡ್ತೀನಿ ಎಂದು ಭೂಮಿಕಾ ಹೇಳ್ತಾಳೆ. ಅದಕ್ಕೆ ಶಕುಂತಲಾ ಹೇಳುತ್ತಾಳೆ, ನಾನು ಹುಡುಗಿ ಹತ್ರ ಮಾತಾಡ್ತೀನಿ. ನಾಳೆ ನೀನು ಒಂದು ಸಲ ಅವಳನ್ನ ಮೀಟ್ ಮಾಡಿ ನಿಂಗೇನು ಪ್ರಶ್ನೆ ಇದೆಯೋ ಅದನ್ನೆಲ್ಲ ಅವಳನ್ನ ಕೇಳಿ ಉತ್ತರ ತಗೋ. ಹಾಗೆ ಗೌತಮ್ ಬಗ್ಗೆ ಅವಳಿಗೆ ಸ್ವಲ್ಪ ಹೇಳಿ ನೀನು ಇಬ್ಬರನ್ನು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ತೊಗೊಂಬರೋ ಜವಾಬ್ದಾರಿ ನಿಂದು ಭೂಮಿಕಾ. ನೀನು ಮಾತಾಡಿ ಇದನ್ನು ಏನಂತ ಬಗೆಹರಿಸು ಅಂತ ಹೇಳುತ್ತಾಳೆ. ಶಕುಂತಲಾ ಹೇಳಿದ್ದಕ್ಕೆ ಭೂಮಿಕಾ, ಆಯಿತು ಅತ್ತೆ, ನಾಳೆ ಹೋಗಿ ನಾನು ಅವರನ್ನು ಮೀಟ್ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಮುಂಜಾನೆ ಆಗುತ್ತದೆ. ಮುಂಜಾನೆ ಆಗುತ್ತಿದ್ದಂತಲೇ ಭೂಮಿಕಾ ರೆಡಿಯಾಗಿ ಮನೆಯಿಂದ ಹೊರಡಲು ರೆಡಿಯಾಗುತ್ತಿರುತ್ತಾಳೆ. ಆದರೆ ಆಗ ಗೌತಮ್ ಬಂದು ಕೇಳ್ತಾನೆ, ಭೂಮಿಕಾ ಅವರೇ, ಎಲ್ಲಿ ಹೊರಟ್ರಿ ನೀವು? ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಸಾರಿ, ಯಾರಾದರೂ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಅದೇ ನಾನು ಕೇಳಿಬಿಟ್ಟೆ, ಏನು ಅನ್ಕೋಬೇಡಿ ಅಂತ ಗೌತಮ್ ಹೇಳ್ತಾನೆ. ಆಗ ಭೂಮಿಕಾ, ನಾನೊಬ್ಬ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅವರು US ಇಂದ ಬಂದಿದ್ದಾರೆ, ಹಾಗಾಗಿ ನಾನು ಈಗ ಹೋಗಬೇಕು ಎಂದು ಭೂಮಿಕಾ ಹೇಳ್ತಾಳೆ. ಆದರೆ ಗೌತಮ್, ನನಗೆ ಗೊತ್ತಿಲ್ಲದಿರೋ ಫ್ರೆಂಡ್ ಯಾರ್ರೀ ಅದು ಅಂತ ಕೇಳ್ತಾರೆ. ಅದಕ್ಕೆ ಭೂಮಿಕಾ, ಇಲ್ಲ, ನನಗೊಬ್ಬ ಫ್ರೆಂಡ್ US ಇಂದ ಬಂದು ನಾನು ಹೋಗಲೇಬೇಕು ಮೀಟ್ ಮಾಡೋಕ್ಕೆ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಎಂದು ಹೇಳಿ ಹೊರಡುತ್ತಾಳೆ. ಗೌತಮ್, ನಾನೇ ಬಿಡ್ತೀನಿ ಅಂತ ಹೇಳಿದರು ಭೂಮಿಕಾ, ಇಲ್ಲ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳಿ ಹೊರಡುತ್ತಾಳೆ. ಭೂಮಿಕಾ ಹೊರಗೆ ಬಂದಾಗ ಅಲ್ಲಿ ಅಪ್ಪಿ ಕೂತ್ಕೊಂಡಿರ್ತಾಳೆ. ಅಪ್ಪಿ ಹತ್ರ ನಾನು ಎಲ್ಲ ವಿಷಯ ಹೇಳ್ಕೋಬೇಕು, ನನಗೆ ಇನ್ಯಾರಿದ್ದಾರೆ ಹೇಳ್ಕೊಳಕ್ಕೆ? ನನ್ನ ತಂಗಿ ಅಂತ ಇರೋದು ಅವಳೊಬ್ಬಳೆ. ಹಾಗಾಗಿ ನಾನು ಏನೇ ದುಃಖ ಇದ್ರೂ ಅವಳ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ ಅಂತ ಭೂಮಿಕಾ ಯೋಚನೆ ಮಾಡಿ ಅಪ್ಪಿ ಹತ್ರ ಹೇಳ್ಕೊಳ್ಳಲು ಬರ್ತಾಳೆ. ತನ್ನಷ್ಟಕ್ಕೆ ತಾನು ಎಲ್ಲ ವಿಷಯನೂ ಭೂಮಿಕಾ ಅಪ್ಪಿ ಹತ್ರ ಹೇಳುತ್ತಾ ಬರುತ್ತಾಳೆ. ನಾನು ಹಿಂಗೆ ಗೌತಮ್ಗೆ ಮದುವೆ ಮಾಡಿಸಲೇಬೇಕು, ನನಗೆ ಬೇರೆ ವಿಧಿ ಇಲ್ಲ. ಆಮೇಲೆ ನನ್ನ ನಂತರ ನೀನು ಮನೆಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀಯ ಅನ್ನೋ ಭರವಸೆ ನನಗಿದೆ, ನೀನು ಇದನ್ನು ನೋಡ್ಕೋ ಎಂದು ಹೇಳುತ್ತಾಳೆ. ಅದನ್ನು ಪಾರ್ಥ ಹೊರಗಡೆಯಿಂದ ನಿಂತುಕೊಂಡು ಭೂಮಿಕಾ ಮಾತನಾಡುವುದನ್ನು ನೋಡುತ್ತಿರುತ್ತಾ ನಿಂತಿರುತ್ತಾನೆ. ಪಾರ್ಥ ಅಂದುಕೊಳ್ಳುತ್ತಾನೆ, ಅದಕ್ಕೆ ಸರಿ ಹೋಗಿದ್ದಾರೆ, ಅದಕ್ಕೆ ಇಬ್ಬರು ಮಾತಾಡ್ತಾ ಇದ್ದಾರೆ, ಸೊ ಅಕ್ಕ ತಂಗಿ ಇಬ್ಬರು ಸರಿ ಹೋದ್ರೆ ಸಾಕು ಅಂತ ಯೋಚಿಸುತ್ತಾ ಏನು ಮಾತಾಡ್ತದೆ ಅಂತ ಕೇಳಿಸಿಕೊಳ್ಳೋಕ್ಕಾಗದೆ ನೋಡುತ್ತಾ ನಿಂತಿರುತ್ತಾನೆ. ಭೂಮಿಕಾ ಎಲ್ಲ ವಿಷಯನೂ ಅಪ್ಪಿ ಹತ್ರ ಹೇಳುತ್ತಾಳೆ. ನಾನು ಗೌತಮ್ಗೆ ಇನ್ನೊಂದು ಮದುವೆ ಮಾಡಲೇಬೇಕು, ನಾನು ಅದಕ್ಕೆ ಎಲ್ಲನೂ ರೆಡಿ ಆಗಿದೆ, ನಾನು ಅದು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಪ್ರೀತಿಯನ್ನು ಮಾಡೋದು ಸುಲಭ ಅಲ್ಲ, ಪ್ರೀತಿಯನ್ನು ತ್ಯಾಗ ಮಾಡೋದು ತುಂಬ ಕಷ್ಟ. ಹಾಗಾಗಿ ಆಮೇಲೆ ನಾನು ಇನ್ನು ಎಷ್ಟು ದಿನ ಇರ್ತೀನೋ ಮನೇಲಿ ನಂಗೆ ಗೊತ್ತಿಲ್ಲ. ಮುಂದಕ್ಕೆ ಮನೇನ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಪ್ಪಿ. ನಾನು ಹೆಂಗೆ ನಡ್ಸ್ಕೊಂಡು ಹೋಗ್ತಿದ್ದೀನಿ ಹಾಗೆ ನೀನು ನಡ್ಸ್ಕೊಂಡು ಹೋಗ್ತೀಯ ಅನ್ನೋ ಭರವಸೆ ನನಗಿದೆ. ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡುತ್ತಾಳೆ. ಮಧ್ಯಾಹ್ನ ಆಗುತ್ತಿದ್ದಂತಲೇ ಗೌತಮ್ ಮತ್ತು ತನ್ನ ಸ್ನೇಹಿತ ಇಬ್ಬರು ಭೇಟಿಯಾಗುತ್ತಾರೆ. ಗೌತಮ್ನ ಚಿಂತೆ ಕಾಡುತ್ತಿರುತ್ತದೆ. ಅಲ್ಲಿಗೆ ಆನಂದ ಬಂದು ಕಾರಿನಲ್ಲಿ ಕೂತಿಕೊಂಡು ಕೇಳುತ್ತಾನೆ, ಯಾಕೋ ಗೆಳೆಯ, ಏನಾಯಿತು ನಿನಗೆ, ಹೀಗೆ ಕೂತಿದೆಯಾ ಎಂದು. ಗೌತಮ್, ಇಲ್ಲ ಕಣೋ, ಯಾಕೋ ಒಂಥರ ಬೇಜಾರಾಗ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ನಿನಗೇನೋ ಸಂಕೋಚ, ಏನಾಯಿತು ಹೇಳು, ಏನು ಅತ್ತಿಗೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಆನಂದ್ ಕೇಳ್ತಾನೆ. ಆಗ ಗೌತಮ್, ಹೌದು, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ. ಅವ್ರದ್ದು ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾಯಿದೆ ಮನೇಲಿ. ಒಂದು ಸಲ ಅಳ್ತಾರೆ, ಒಂದು ಸಲ ಬೇಜಾರು ಮಾಡ್ಕೋತಾರೆ, ಒಂದು ಸಲ ಖುಷಿಯಿಂದ ಇರ್ತಾರೆ, ಒಂದು ಸಲ ನನಗೆ ಧೈರ್ಯ ತುಂಬ್ತಾರೆ, ಒಂದು ಸಲ ಕಿರ್ಚಾಡ್ತಾರೆ, ಒಂದೊಂದು ಸಲ ಏನೋ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅವ್ರು ಮಾತಾಡೋದು ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ತಲೆ ಕೆಡಿಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಆನಂದ. ಅಪ್ಪಿ ಪಾರ್ಥ ಬಂದು ಅಪ್ಪಿಯನ್ನು ಕೇಳ್ತಾನೆ, ಅತ್ತಿಗೆ ನಿಮ್ಮ ಹತ್ರ ಏನೋ ತುಂಬ ಮಾತಾಡ್ತಿದ್ರಲ್ಲ, ಏನು ಮಾತಾಡ್ತಿದ್ರು ಅಂತ ಕೇಳ್ತಾನೆ. ಅಪ್ಪಿ, ನಂಗೆ ಗೊತ್ತಿಲ್ಲ ಅವಳು ಏನು ಮಾತಾಡಿಲ್ಲ ಅಂತ, ನಾನು ಇಯರ್ಬಡ್ ಹಾಕ್ಕೊಂಡಿದ್ದೆ, ಹಾಗೆ ನನಗೇನು ಕೇಳಿಸಿಲ್ಲ ಅವಳು ಏನು ಮಾತಾಡೋದು ಅಂತ. ಕೊನೆಗೆ ನಾನು ಕರೆದು ಬಾಯಿ ಹೇಳಿ ಹೋದ್ಲು, ಅಷ್ಟೇ ಬಿಟ್ಟರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಪಾರ್ಥ, ಇಲ್ಲ, ಅದಕ್ಕೆ ಏನೋ ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಹೇಳಿರ್ತಾರೆ, ನೀವೇ ನಾಟ್ ರೀಚಬಲ್ ಆದರೆ ಇದು ಸರಿಯಲ್ಲ ಅಂತ ಹೇಳ್ತಾನೆ. ಅಪ್ಪಿಗೆ ಸಿಟ್ಟು ಬರುತ್ತೆ. ಪಾರ್ಥ ಆವಾಗ, ನೀವು ಸಿಟ್ಟು ಮಾಡ್ಕೋಬೇಡಿ ಅಂತ ಹೇಳಿ ಅವಳು ಹೊರಡುತ್ತಾಳೆ. ಪಾರ್ಥ ಅದಕ್ಕೆ ನಿಂತ್ಕೊಳ್ಳಿ, ನಾನು ಬರ್ತೀನಿ ಅಂತ ಕರೆದಾಗ ಅವಳು ನಿಲ್ಲುವುದಿಲ್ಲ. ಅಪ್ಪಿ ಹೊರಟೋಗುತ್ತಾಳೆ. ಪಾರ್ಥ, ನಾನು ಬಂದೆ ಇರಿ ಅಂತ ಹೇಳಿ ಹೊರಡುತ್ತಾನೆ. ಇಲ್ಲಿ
ಭೂಮಿಕಾ ತವರಿನ ಮನೆಯಲ್ಲಿ ಜೀವ ಮತ್ತು ಮಹಿಮಾ ಇಬ್ಬರು ಮಾತನಾಡುತ್ತಿರುತ್ತಾರೆ. ನೀನು ನೆನ್ನೆ ಮಾಡ್ಕೊಂಬಂದಿದ್ದು ಕೆಲಸ ನಮಗೆ ಒಂಚೂರು ಇಷ್ಟ ಆಗಿಲ್ಲ. ಅತ್ತೆ ಮಾವಂಗೆ ಏನಾದರೂ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ ಅವರು. ನೀನು ಹಿಂಗೆ ಮಾಡಿದ ತಪ್ಪು ಜೀವ ಎಂದು ಮಹಿಮಾ ಹೇಳ್ತಾಳೆ. ಜೀವ, ದಯವಿಟ್ಟು ಅಪ್ಪ ಅಮ್ಮಂಗೆ ನೆನ್ನೆ ನಾವು ಕುಟ್ಕೊಂಬಂದಿದ್ದ ವಿಷಯನ ಹೇಳಬೇಡ, ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಜೀವ ಹೇಳ್ತಾನೆ. ಇಲ್ಲ, ನಾನೇನು ಹೇಳಲ್ಲ, ನಿಂಗೆ ಅದ್ರ ಭಯ ಇದೆಯಲ್ಲ, ಈ ಭಯ ನಿಂಗೆ ಹಿಂಗೆ ಇರಬೇಕು. ನೆಕ್ಸ್ಟ್ ಟೈಮ್ ನೀನು ರಿಪೀಟ್ ಮಾಡಿದ್ರೆ ನಾನು ಸೀದೋಗಿ ಅತ್ತೆ ಮಾವನ ಹತ್ರ ಎಲ್ಲನೂ ಹೇಳ್ತೀನಿ, ನೀನೇ ಅವಾಗ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜೀವ, ಇಲ್ಲ ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ದಯವಿಟ್ಟು ನಿನ್ನ ಅಪ್ಪ ಅಮ್ಮಂಗೆ ಹೇಳಬೇಡ ಅಂತ ಜೀವ ಹೇಳ್ತಾನೆ. ಪ್ರಾಮಿಸಾಗಿ ನಾನು ಮಾಡಲ್ಲ ಅಂತ ಹೇಳ್ತಾನೆ ಜೀವ. ಹಾಗೆ ಇನ್ನೊಂದು ವಿಷಯ, ನಾವು ಮಗು ಮಾಡ್ಕೊಳ್ಳಬೇಕು, ನೀನು ಏನು ಹೇಳ್ತೀಯ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವನು ಈಗಲೇನು ಬೇಡ, ನಾನು ಈಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಮಗು ಮಾಡ್ಕೊಳ್ಳೋಣ ಎಂದು ಹೇಳುತ್ತಾನೆ. ಮಧ್ಯಾಹ್ನ ಆಗುತ್ತಿದ್ದಂತಲೇ ಭೂಮಿಕಾ ಅವಳ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದಿರ್ತಾಳೆ. ಅದು ಒಬ್ಬ ಹುಡುಗಿಯನ್ನು ಭೇಟಿಯಾಗಲು ಬಂದಿರುತ್ತಾಳೆ. ಒಂದು ಕೆಫೆಗೆ ಬಂದು ಕೂರುತ್ತಾಳೆ. ಆ ಕೆಫೆಗೆ ಬರೋದು ಮಧುರ ಎನ್ನೋ ಹುಡುಗಿ. ಅವಳು ಗೌತಮಿಗೆ ಚಿಕ್ಕ ವಯಸ್ಸಿನಿಂದ ಗೊತ್ತಿರುವಂಥ ಹುಡುಗಿ. ಅವಳನ್ನು ಮಾತನಾಡಿಸಲು ಬರುತ್ತಾಳೆ. ಭೂಮಿಕಾ ಮಧುರನನ್ನು ಕೇಳುತ್ತಾಳೆ. ಮಧುರ ಹೇಳ್ತಾಳೆ, ಇದು ನನ್ನದೇ ಕೆಫೆ, ನಾನೇ ಇದನ್ನು ನಡೆಸ್ತಾ ಇರೋದು, ನಮ್ಮದು ಬೇರೆ ಬೇರೆ ಬಿಸ್ನೆಸ್ ಇದೆ, ಅದು ನನಗೆ ಕೆಫೆ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಕೆಫೆ ನಡೆಸ್ತಾ ಇದ್ದೀನಿ ಅಂತ ಮಧುರ ಹೇಳ್ತಾಳೆ. ಅದಕ್ಕೆ ಭೂಮಿಕಾ ಕೇಳ್ತಾಳೆ, ನನಗೆಲ್ಲ ವಿಷಯ ಗೊತ್ತಿದೆ ಅಂತ ಅನ್ಕೋತೀನಿ, ಮತ್ತು ಹೇಳಿದ್ದಾರೆ ಅಂತ. ಹೌದು, ನನಗೆಲ್ಲ ಮತ್ತು ಎಲ್ಲ ವಿಷಯ ಹೇಳಿದ್ದಾರೆ, ಬಟ್ ಸ್ಟ್ರೇಂಜ್ ಏನು ಅಂತ ಅಂದರೆ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸ್ತಾ ಇದ್ದೀರಾ ಅಂತಂದರೆ ಮೆಚ್ಕೊಳ್ಳೇಬೇಕಾದ್ದು ಅಂತ ಮಧುರ ಹೇಳ್ತಾಳೆ. ಭೂಮಿಕಾನ ನೋಡಿ, ನೀವು ತುಂಬ ಯಂಗಾಗಿದ್ದೀರಾ, ನಾವೆಲ್ಲ ನನಗೆ ವಯಸ್ಸಾಗಿದೆ ಅಂತ ಅಂದ್ಕೊಂಡಿದ್ದೆ, ಅದೇ ತುಂಬ ನೀವು ಯಂಗಾಗಿದ್ದೀರಾ, ಚಾರ್ಮಿಂಗ್ ಆಗಿದ್ದೀರಾ ಎಂದು ಹೇಳುತ್ತಾಳೆ. ಭೂಮಿಕಾ, ಹಾಗೇನಿಲ್ಲ, ಗೌತಮರಿಗೆ ಒಂದೆಷ್ಟು ವಿಷಯಗಳು ಗೊತ್ತು, ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು, ಅವ್ರ ಬಗ್ಗೆ ನಿಮ್ಗೆ ಹೇಳಬೇಕು, ಹಾಗೆ ನಿಮ್ಮ ಬಗ್ಗೆ ನಾನು ತಿಳ್ಕೊಬೇಕು ಎಂದು ಭೂಮಿಕಾ ಹೇಳ್ತಾಳೆ. ಮಧುರ ಹೇಳುತ್ತಾಳೆ, ಅಫ್ಕೋರ್ಸ್ ಒಬ್ಬ ಹೆಂಡತಿಯಾದವಳು ಇನ್ನೊಂದು ಮದುವೆ ಮಾಡಿಸ್ಲೇಬೇಕಂದ್ರೆ ಇದನ್ನೆಲ್ಲ ಆಗಿದ್ದು, ನಿಮ್ಗೆ ಏನೇ ಕ್ವಶನ್ ಇದ್ದರೂ ನನಗೆ ಕೇಳಿ, ನಾನು ಅದಕ್ಕೆ ಫ್ರ್ಯಾಂಕ್ಲಿ ಉತ್ತರ ಕೊಡ್ತೀನಿ ಎಂದು ಹೇಳುತ್ತಾಳೆ. ಇಲ್ಲಿ ಭೂಮಿಕಾ ಅಪ್ಪ ಮತ್ತು ಅಮ್ಮ ಇಬ್ಬರು ಯೋಚಿಸುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕೂರುತ್ತಾರೆ. ಅಪ್ಪ ಕೇಳುತ್ತಾನೆ ಅಮ್ಮನಿಗೆ, ನೀನು ಭೂಮಿಕಾನ ಹತ್ರ ಮಾತಾಡಿದ್ಯಾ ಬಗ್ಗೆ ಅಂತ. ಹೌದು, ನಾನು ಮಾತಾಡಿದೆ ಭೂಮಿಕಾನ ಹತ್ರ. ಅದು ಭೂಮಿಕಾ ಹತ್ರ ಮಾತಾಡಿದ್ಮೇಲೆ ನಾನೇ ಅವಳಿಗೆ ಕೈ ಮುಗಿದ್ಬಿಟ್ಟೆ, ಇದನ್ನ ಬಗ್ಗೆ ನಾನೇನು ಯೋಚನೆ ಮಾಡ್ತಾಯಿಲ್ಲ ಅಮ್ಮ, ಯಾಕೆಂದರೆ ನನಗೆ ಮಕ್ಕಳಾಗಲ್ಲ ಅಂತ ನಾನು ಯಾಕೆ ಅನ್ಕೋಬೇಕು, ನನಗೆ ಮಹಿಮಾ, ಎಲ್ಲರೂ ಇದ್ದಾರೆ, ಅವ್ರನ್ನ ನಾನು ಮಕ್ಕಳಂತ ಅಂದ್ಕೊಳ್ತೀನಿ, ನನಗೇನು ಮಕ್ಕಳಿಲ್ಲ ಅಂತ ನನಗೇನಿಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವಳಿಗೆ ಭೂಮಿಕಾನ ಹೊಟ್ಟೆನಲ್ಲಿ ಇವ್ರು ಹುಟ್ಟಬೇಕಿತ್ತು ಎಂದು ಅವಳಮ್ಮ ಹೇಳ್ತಾಳೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಹೌದು, ನೀನು ಹೇಳಿದ ಸತ್ಯ, ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ, ಭೂಮಿಯಷ್ಟೇ ತೂಕವಿರೋ ಅಂತ ಹೆಣ್ಣು, ಅವಳನ್ನು ನಾವು ಮಗಳಾಗಿ ಪಡೆದಿದ್ದು ನಮ್ಮ ಪುಣ್ಯ ಎಂದು ಅವರಪ್ಪ ಹೇಳುತ್ತಾನೆ. ಆದರೆ ನನಗೆ ಬೇಜಾರಾಗುತ್ತಿರೋದು ಅದಲ್ಲ, ಭೂಮಿಗೆ ಮಗುವಾಗಲ್ಲ ಸರಿ, ಆದರೆ ನನ್ನ ಅಕ್ಕನ ವಂಶ ಉದ್ಧಾರ ಆಗುವುದಿಲ್ಲಲ್ಲ, ವಂಶ ಬೆಳೆಯುವುದಿಲ್ಲ ಅನ್ನೋದೇ ನನ್ನ ಭಯ. ಆದರೆ ನಾವು ಒಂದು ಕೆಲಸ ಮಾಡ್ಬೋದು, ಅಕ್ಕನ ಕೈಲಿ ತುಂಬ ದಾನ ಧರ್ಮ ಮಾಡಿದ ಕೈ, ಅವ್ರ ಕೈಲಿ ಒಂದು ಪೂಜೆ ಅಂತ ಮಾಡಿಸಿ, ಒಂದು ಹಣ್ಣನ್ನು ಅವಳ ಕೈ ಕೊಡಿಸಿ ಆಶೀರ್ವಾದ ಮಾಡಿಸಿದ್ರೆ ಖಂಡಿತವಾಗೂ ಭೂಮಿಕಂಗೆ ಮಗು ಆಗುತ್ತೆ. ಇದು ನನ್ನ ಬಲವಾದ ನಂಬಿಕೆ, ಇದು ಮಾಡಿದರೆ ನಿಜವಾಗ್ಲೂ ಉಪಯೋಗ ಆಗುತ್ತೆ ಎಂದು ಭೂಮಿಕಾ ಅಮ್ಮನ ಹತ್ರ ಹೇಳುತ್ತಾಳೆ. ಇವತ್ತಿನ ಸಂಚಿಕೆ ಮುಗಿಯಿತು.